ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಜಾತಿ ಭೇದ ಮರೆತು ಸಮಾಜ ಒಗ್ಗಟ್ಟಾಗಬೇಕು. ಶಿಡ್ಲಘಟ್ಟದಲ್ಲಿ ಜೂನ್ 7ಕ್ಕೆ ಭವ್ಯ ಶೋಭಾಯಾತ್ರೆ. ನಮಸ್ಕಾರ, ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ನೀನು ಈ ಜಾತಿ, ನಾನು ಆ ಜಾತಿ ಅಂತ ಮನುಷ್ಯನೇ ಜಾತಿಯನ್ನು ಸೃಷ್ಟಿಸಿಕೊಂಡಿದ್ದಾನೆ. ಯಾವುದೇ ದೇವರು ಜಾತಿ ಭೇದ ಮಾಡುವಂತೆ ಹೇಳಿಲ್ಲ. ಹೀಗಂತ ಶಿಡ್ಲಘಟ್ಟದಲ್ಲಿ ಶ್ರೀರಾಮ ಆಚರಣ ಸಮಿತಿ ಅಧ್ಯಕ್ಷ ಬಿ. ವೆಂಕಟೇಶ್ ಮಾರ್ಮಿಕವಾಗಿ ನುಡಿದಿದ್ದಾರೆ. ಸಮಾಜದಲ್ಲಿ ಸೌಹಾರ್ದತೆ ಮತ್ತು ಒಗ್ಗಟ್ಟಿನ ಸಂದೇಶ ಸಾರಲು ಜೂನ್ 7ರಂದು ಶಿಡ್ಲಘಟ್ಟದಲ್ಲಿ ಅದ್ದೂರಿ ಶುಭ ಶೋಭಾಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಇದು ಸಂಪೂರ್ಣ ಪಕ್ಷಾತೀತ ಕಾರ್ಯಕ್ರಮವಾಗಿದ್ದು ಸಾರ್ವಜನಿಕರು ಒಟ್ಟಾಗಿ ಭಾಗವಹಿಸಬೇಕಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಸಮಾಜ ಉಳಿಯಬೇಕಾದರೆ ಮತ್ತು ಬೆಳೆಯಬೇಕಾದರೆ ನಾವೆಲ್ಲರೂ ಜಾತಿ ಭೇದವನ್ನು ಮರೆತು ಒಂದಾಗಿ ಬದುಕಬೇಕಿದೆ. ಈ ನಿಟ್ಟಿನಲ್ಲಿ ಶಿಡ್ಲಘಟ್ಟ ನಗರದ ಶ್ರೀರಾಮ ಆಚರಣಾ ಸಮಿತಿ ಕಚೇರಿಯಲ್ಲಿ ಮಹತ್ವದ ಸುದ್ದಿಗೋಷ್ಠಿ ನಡೆಯಿತು. ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಸಮಿತಿಯ ಅಧ್ಯಕ್ಷ ಬಿ. ವೆಂಕಟೇಶ್ ಜೂನ್ 7ರಂದು ನಡೆಯಲಿರುವ ಭವ್ಯ ಶುಭ ಶೋಭಾಯಾತ್ರೆಯ ಸಿದ್ಧತೆಗಳ ಕುರಿತು ಮಾಹಿತಿ ನೀಡಿದರು. ಈ ಬಾರಿಯ ಶೋಭಾಯಾತ್ರೆ ಸಂಪೂರ್ಣ ರಾಜಕೀಯ ಮುಕ್ತವಾಗಿದ್ದು ಯಾವುದೇ ಪಕ್ಷದ ಬಣ್ಣ ಹಚ್ಚಬಾರದು ಎಂದು ಸಮಿತಿ ಮನವಿ ಮಾಡಿದೆ. ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಪಕ್ಷಾತೀತವಾಗಿ ಈ ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಶಿಕ್ಷಣ ಇಲಾಖೆ, ಸರ್ಕಾರಿ ಅಧಿಕಾರಿಗಳು ಹಾಗೂ ನಗರಸಭೆ ಕಮಿಷನರ್ಗೆ ಅಧಿಕೃತವಾಗಿ ಆಹ್ವಾನ ನೀಡಲಾಗುತ್ತಿದೆ ಎಂದು ವೆಂಕಟೇಶ್ ಸ್ಪಷ್ಟಪಡಿಸಿದರು. ನಗಳು ಪ್ರಮುಖ ಬೀದಿಗಳಲ್ಲಿ ಸಂಚರಿಸಲಿರುವ ಈ ಯಾತ್ರೆಯಲ್ಲಿ ವಿವಿಧ ಕಲಾತಂಡಗಳ ಪ್ರದರ್ಶನ ಹಾಗೂ ಧಾರ್ಮಿಕ ಘೋಷಣೆಗಳು ವಿಶೇಷ ಆಕರ್ಷಣೆಯಾಗಲಿವೆ. ಸಮಾಜದಲ್ಲಿ ಸೌಹಾರ್ದತೆ, ಸಹೋದರತ್ವ ಮತ್ತು ಒಗ್ಗಟ್ಟನ್ನು ಮೂಡಿಸುವುದೇ ಈ ಯಾತ್ರೆಯ ಮುಖ್ಯ ಉದ್ದೇಶವಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಗೌರವ ಅಧ್ಯಕ್ಷ ಪ್ರಕಾಶ್, ಮಂಜುನಾಥ್, ಅನಿಲ್ ಕುಮಾರ್ ಜಿಕೆ ಸೇರಿದಂತೆ ವಿವಿಧ ಸಂಘಟನೆಗಳ ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು. ಜೂನ್ 7ರಂದು ಶಿಡ್ಲಘಟ್ಟದಲ್ಲಿ ಭವ್ಯ ಶುಭ ಶೋಭಾಯಾತ್ರೆ. ಯಾವುದೇ ದೇವರು ಜಾತಿ ಭೇದ ಮಾಡಲು ಹೇಳಿಲ್ಲ. ಬಿ. ವೆಂಕಟೇಶ್. ಸಂಪೂರ್ಣ ಪಕ್ಷಾತೀತ ಮತ್ತು ರಾಜಕೀಯ ಮುಕ್ತ ಕಾರ್ಯಕ್ರಮ. ಸಮಾಜದಲ್ಲಿ ಸೌಹಾರ್ದತೆ ಮತ್ತು ಸಹೋದರತ್ವ ಸಾರುವುದೇ ಯಾತ್ರೆಯ ಉದ್ದೇಶ. ವಿವಿಧ ಕಲಾತಂಡಗಳ ಪ್ರದರ್ಶನದೊಂದಿಗೆ ಅದ್ದೂರಿ ಸಿದ್ಧತೆ. ಒಟ್ಟಿನಲ್ಲಿ ಜಾತಿ ಮತ್ತು ರಾಜಕೀಯದ ಗಡಿಗಳನ್ನು ಮೀರಿ ಇಡೀ ಸಮಾಜವನ್ನು ಒಂದೇ ಸೂರಿನಡಿ ತರಲು ಶಿಡ್ಲಘಟ್ಟ ಸಜ್ಜಾಗುತ್ತಿದೆ. ವರದಿ ಮಾನಸ್, ಅಂಬಾನಿ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ನಾಶ ಮಾಡೋದಂದ್ರೆ ನಮ್ಮ ಲೆಕ್ಕದಲ್ಲಿ ಎಲ್ಲಾನು ದೇಶದಿಂದ ಓಡಿಸ್ಬೇಕು, ನಿರ್ನಾಮ ಮಾಡ್ಬೇಕು ಅನ್ನೋದೇ ಆಗಿದೆ. ಅಂದ್ರೆ ಯಾಕೆ ನಮ್ಮ ಒಂದು ಹಿಂದೂ ಧರ್ಮ ಸಂಘಟಿತರಾಗ್ತಾ ಇಲ್ಲ ಅಂತಂದ್ರೆ, ಈ ಜಾತಿಯನ್ನ ಹೆಸರಲ್ಲಿ ರಾಜಕಾರಣಿಗಳು ನಮ್ಮನ್ನು ಒಗ್ಗಟ್ಟನ್ನ ಒಡೆದು ಹಿಂದೂ ಸಮಾಜನ ಬಲಿ ಮಾಡ್ತಾ ಇದ್ದಾರೆ. ಹಿಂದೂಗಳು ಒಗ್ಗಟ್ಟಾಗಬೇಕು, ಒಂದು ಸಂಘಟಿತರಾಗದೇ ಇದ್ರೆ ಯಾವುದೇ ಒಂದು ಸಮುದಾಯ ಉಳಿಯೋದಿಲ್ಲ. ಇದು ಇತಿಹಾಸದಲ್ಲಿ ಇಡೀ ಜಗತ್ತು ನೋಡಿದೆ. ಆಗದೇ ಇರತಕ್ಕಂಥ ಯಾವುದೇ ಒಂದು ಸಮುದಾಯ ಉಳಿದಿರೋ ಉದಾಹರಣೆ ಇಲ್ಲ. ತಕ್ಕ ಮಟ್ಟಿಗೆ ಹಿಂದೂ ಸಮಾಜ ಸಂಘಟಿತರಾಗಿ ಹಿಂದಿನ ಕಾಲದಿಂದನೂ ಎದುರಿಸ್ಕೊಂಡು ಬರ್ತಾ ಇರೋದಕ್ಕೆ ಇದುವರೆಗೂ ನಾವು ಉಳ್ಕೊಂಡು ಬಂದಿದ್ದೀವಿ. ಆ ಒಂದೇ ಕಾರಣಕ್ಕೆ ಎಲ್ಲ ಪಕ್ಷಾತೀತವಾಗಿ ನಾವು ಹಿಂದೂಗಳನ್ನು ಒಂದು ಹೆಮ್ಮೆನ ಎದೆಯಲ್ಲಿ ಇಟ್ಕೊಂಡು ಇನ್ನು ಒಂದು ಶೋಭಾಯಾತ್ರೆ. ನಮಗೆ ರಾಮ ಅಂತಂದ್ರೆ ಆದರ್ಶ ಪುರುಷ, ಅಲ್ಲಿನಿಂದ ನಮ್ಮ ಒಂದು ಇತಿಹಾಸ ದೊಡ್ಡದಾಗಿ ಬೆಳ್ಕೊಂಡು ಬಂದಿದೆ. ಹಾಗಾಗಿ ರಾಮನ್ನ ನಾವು ಆರಾಧಿಸ್ಕೊಂಡು ಬಂದಿದ್ದೀವಿ. ಹಂಗಾಗಿ ಎಲ್ಲ ನಮ್ಮ ತಾಲೂಕಿನ ಹಿಂದೂ ಬಾಂಧವರು ಒಗ್ಗಟ್ಟಾಗಿ ಪಕ್ಷಾತೀತವಾಗಿ ಜಾತಿಗಳನ್ನೆಲ್ಲ ಮರೆತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಒಂದು ಸ್ಪಷ್ಟ ಸಂದೇಶ ಕೊಡ್ಬೇಕು. ನಮ್ಮ ಶಿಡ್ಲಘಟ್ಟದಲ್ಲೂ ನಾವು ಹಿಂದೂಗಳು ಒಗ್ಗಟ್ಟಾಗಿದ್ದೀವಿ. ಪಕ್ಷ ಅಂತ ಬಂದರೆ ನಾವು ಯಾವುದಕ್ಕಾದ್ರೂ ಓಟ್ ಹಾಕತ್ತೀವಿ. ಆದರೆ ಒಂದು ಸಮುದಾಯದ ಕಾರ್ಯಕ್ರಮ ಅಂದಾಗ ನಾವು ಒಗ್ಗಟ್ಟಾಗಿ ಎಲ್ಲ ನಾವು ಅವ್ರ ಜೊತೆ ನಿಲ್ತೀವಿ ಅಂತ ಹೇಳಿ ಒಂದು ಒಗ್ಗಟ್ಟಿನ ಪ್ರದರ್ಶನ ಮಾಡಬೇಕು. ಈ ಮೂಲಕ ನಾವು ಸಂಘಟಿತರಾಗೋಣ ಅಂತ ಈ ಮೂಲಕ ನಾವು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ನಾವು ಒಂದೆರಡು ಮಾತನ್ನು ಮಾತಾಡಿ ಮುಗಿಸ್ತೀವಿ. ನಮ್ಮ ಹೆಸರು ರಾಮಂಜಿ ಅಂತ ಹೇಳ್ಬಿಟ್ಟು. ಈ ಶ್ರೀರಾಮ ಶೋಭಾಯಾತ್ರೆ ಏನಕ್ಕಪ್ಪ ಮಾಡ್ತಾ ಇದ್ದೀವಿ ಅಂತ ಕೆಲವರು ಕೇಳ್ತಾ ಇದ್ದಾರೆ. ಏನಕ್ಕಪ್ಪ ಅಂತಂದರೆ, ಒಬ್ಬರು ಅವರು ಒಲಿಯರು, ಇವರು ಮಾಲಿರು, ಒಕ್ಕಲಿಗರು ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ಅದು ಬೇಕಿಲ್ಲ ನಮಗೆ. ನಾವೆಲ್ಲ ಹಿಂದೂಗಳು, ನಾವೆಲ್ಲ ಯಾವತ್ತಿದ್ರೂ ಒಂದೇ ಅನ್ನೋ ಮಾತಿಗೆ ನಾವು ಈ ಶ್ರೀರಾಮ ಶೋಭಾಯಾತ್ರೆ ಮಾಡೋದಕ್ಕೆ ಮುಂದಾಗಿ ನಿಂತಿದ್ವಿ. ಅದರಲ್ಲಿ ನಾವು ಮೊಟ್ಟ ಮೊದಲನೇ ಬಾರಿಗೆ ಆಚರಣೆ ಟ್ರಸ್ಟ್ ಮಾಡಿದ್ವಿ. ಶ್ರೀರಾಮ ಶೋಭಾಯಾತ್ರೆ ಆಚರಣೆ ಟ್ರಸ್ಟ್ ಇದು ಮೊಟ್ಟ ಮೊದಲನೇ ಬಾರಿ ಟ್ರಸ್ಟ್ ಆದಮೇಲೆ ನಾವು ಅತಿ ಅದ್ದೂರಿಯಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ವಿ. ಮತ್ತು ಇವತ್ತು ನಮಗೆ ಮಾಹಿತಿ ನಮ್ಮ ಅರ್ಚಕರು, ದೇವಸ್ಥಾನ ಪ್ರಧಾನ ಅರ್ಚಕರು ಎಲ್ಲರೂ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಏನಂತಂದರೆ, ನಾವು ಒಂದು 100ರಿಂದ 150 ಜನ ಬರೀ ಅರ್ಚಕರೇ ಬರ್ತೀವಿ. ಈ ಶ್ರೀರಾಮ ಶೋಭಾಯಾತ್ರೆ ಅದ್ದೂರಿಯಾಗಿ ನಮ್ಮ ಕಡೆಯಿಂದ
ಅಲ್ಲಿ ವೇದವಾಕ್ಯಗಳು ವೇದಘೋಷಗಳನ್ನ ಮೂಲಕ ನಾವು ಅಲ್ಲಿ ಹನುಮಂತಪುರ ಗೇಟ್ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂದೆನೆ ಇದನ್ನ ಪ್ರಾರಂಭ ಮಾಡ್ತಾ ಇದ್ವಿ. ಇದು ಮೊದಲನೇ ಸಾರಿ ಅಂತೇಳಿ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಆ ಮೂಲಕ ಅವ್ರದ್ದು ಒಂದು ದಿವಸ ಮಾಧ್ಯಮ ಮಿತ್ರರಿಗೆ ಕೋರ್ಕೊಳ್ಳೋದೇನೆಂದರೆ ಅವರು ಒಂದು ದಿವಸ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ಅವತ್ತು ನೀವು ಬರಬೇಕು, ಹತ್ರದಲ್ಲಿ ಅವ್ರು ಡೇಟ್ ಕೊಡ್ತಾರೆ. ಈ ಶ್ರೀರಾಮ ಶೋಭಾಯಾತ್ರೆ ಎಲ್ಲ ಜಾತಿ ಎಲ್ಲ ಜನಾಂಗ ಮರೆತು ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೋರ್ಕೊಳ್ತೀವಿ. ನೀವು ಕೇಳಿ, ಯಾಕಂದ್ರೆ ನಾವು ಅವ್ರು ಪ್ರತಿ ವರ್ಷನೂ ಹೋಗಿ ಆಹ್ವಾನ ಕೊಡ್ತೀವಿ, ಅವ್ರು ಭಾಗಿಯಾಗ್ತಾ ಇಲ್ಲ, ಯಾಕೆ ಭಾಗಿಯಾಗ್ತಾ ಇಲ್ಲ ಅಂತ ಕೇಳಿ. ಅದೇ ಮುಖಂಡರು, ನೀವೇನು ಹೆಸರು ಹೇಳಿದ್ರಿ ಅದೇ ಮುಖಂಡರು ಬೇರೆ ಸಮುದಾಯದವರು ಏನಕ್ಕೆ ಅನ್ನಕ್ಕಾದ್ರೆ ಎಲ್ರಿಗಿಂತ ಫಸ್ಟ್ ನಿಂತ್ಕೊಳ್ತಾರೆ, ಎಲ್ರಿಗಿಂತ ಫಸ್ಟ್ ಹೋಗ್ತಾರೆ. ಯಾಕಂದ್ರೆ ಅವ್ರಿಗೆ ಓಟ್ ಬೇಕು. ಅದೇ ಹಿಂದೂಗಳನ್ನ ಹೋಗಿ ಕೈ ಕಾಲಿಟ್ರು ಅವ್ರು ಬರಲ್ಲ, ಬರ್ತೀವಿ ಅಂತಾರೆ ಬರಲ್ಲ. ನಾವ್ ಯಾರಿಗೂ ನಮ್ದ್ರಲ್ಲಿ ಪಕ್ಷ ಅನ್ನೋದಿಲ್ಲ, ಎಲ್ಲ ಹಿಂದೂ ಅಂತಾನೆ ನಾವು ಎಲ್ರಿಗೂ ಇದು ಮಾಡೋದು. ಒಬ್ರು ಬರಲ್ಲ. ನೀವು ನಮ್ಗೇನ್ ಕೇಳಿದ್ರ ಇದೇ ತರ ಹೇಳಿದ್ರು ಅಂತ ಕೇಳಿ, ಯಾಕೆ ನೀವು ಬರ್ತಾ ಇಲ್ಲ? ನೀವು ಹಿಂದೂ ಅಲ್ವಾ? ಹಿಂದೂ ಓಟ್ ಹಾಕಲ್ವಾ ನಿಮ್ಗೆ? ನೀವ್ ಯಾಕೆ ಹಿಂದೂ ಕಾರ್ಯಕ್ರಮಕ್ಕೆ ಬರಲ್ಲ? ಶ್ರೀರಾಮ ಶೋಭಾಯಾತ್ರೆ ಅಂತಾನೆ ಯಾಕೆ ಬರಲ್ಲ ಕೇಳಿ, ಪ್ರಶ್ನೆ ಮಾಡಿ. ಪ್ರತಿ ಸರಿನೂ ಎಷ್ಟು ಸರಿ ನಡೆದಿದ್ರು ಅಷ್ಟು ಸರಿನೂ ಆಹ್ವಾನ ಕೊಟ್ಟಿದ್ದೀವಿ. ಇಲ್ಲ, ಖಂಡಿತವಾಗ್ಲೂ ನಾವು ಈಗ ಮೊದಲು ಹಿಂದೂಗಳು ಅಂತ ಇಲ್ಲಿ ನಮ್ಮ ಪಕ್ಷ ಅಂತ ಬರೋದಿಲ್ಲ, ಆದ್ರೂ ಸಹ ರಾಜಕೀಯ ಅನ್ನೋದು ನಮ್ಮ ದೇಶದಲ್ಲಿ ಅದೊಂದು ಅಂಗ. ಅದು ಇವತ್ತು ಹಿಂದೂಗಳು ಎಲ್ಲಾ ರಾಜಕೀಯ ಪಕ್ಷದಲ್ಲೂ ಇದ್ದಾರೆ. ಖಂಡಿತವಾಗ್ಲೂ ನಾವು ಎಲ್ಲರನ್ನೂ ನಾವು ಇನ್ವೈಟ್ ಮಾಡ್ತೀವಿ. ಕಾಂಗ್ರೆಸ್ ಅಲ್ಲಿ ಇರುವಂತಹ ಮುಖಂಡರುಗಳನ್ನ, ಬಿಜೆಪಿ ಇರುವಂತಹ ಮುಖಂಡರುಗಳನ್ನ, ಮತ್ತೆ JDS ಅಲ್ಲಿ ಇರುವಂತಹ ಮುಖಂಡರುಗಳು ಸಹ ನಾವು ಇನ್ವೈಟ್ ಮಾಡ್ಬೇಕಂತಿದೀವಿ. ಈಗಾಗಲೇ ಅದನ್ನೆಲ್ಲ ಪಟ್ಟಿ ಸಿದ್ಧತೆ ಮಾಡ್ತಾ ಇದೀವಿ. ಯಾರನ್ನೂ ಬಿಡೋದಿಲ್ಲ, ಎಲ್ಲರೂ ಸಹ ಅವ್ರ ಸಹಕಾರ ನಾವು ತಗೊಂತೀವಿ. ಇನ್ನು ಜೂನ್ 7ನೇ ತಾರೀಕು ಶ್ರೀರಾಮ ಶೋಭಾಯಾತ್ರೆ ಇರುತ್ತೆ. ಇದು ನಮ್ಮ ಹಿಂದೂಗಳೆಲ್ಲ ಒಂದು ಜಾತ್ರೆ ಥರ ಸೇರಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇಲ್ಲಿ ಯಾವ ಜಾತಿ ಭೇದ ಇಲ್ದಿರ, ಯಾವ ಪಕ್ಷ ಭೇದ ಇಲ್ದಿರ ಒಗ್ಗೂಡಿ ಈ ಆಚರಣೆಯನ್ನು ಮಾಡಬೇಕಂತ ನಮ್ಮ ಶಿಡ್ಲಘಟ್ಟ ಜನತೆ ಹತ್ರ ಕೇಳ್ಕೊಳ್ತೀವಿ. ಸಂಸ್ಥೆಗಳು ಬೆಂಬಲ ನೀಡ್ತಾ ಇದೆಯಾ? ಯಾವ ರೀತಿ ಸರ್ಕಾರದಿಂದ ಆಗಲಿ ನಿಮ್ಮ ಶೋಭಾಯಾತ್ರೆಗೆ ವೈಯಕ್ತಿಕ ನೀವು ಇದು ಮಾಡ್ತಾ ಇರೋದು, ಅಧಿಕಾರಿಗಳು ಎಲ್ಲ ಸ್ಪಂದನೆ ಹೆಂಗೈತೆ? ಯಾವ ರೀತಿ? ಈಗ ಈ ಕಾರ್ಯಕ್ರಮ ನಾವು ಶ್ರೀರಾಮ ಶೋಭಾಯಾತ್ರೆ ಟ್ರಸ್ಟ್ ವತಿಯಿಂದ ಮಾಡ್ತಾ ಇದ್ದೀವಿ. ಇದಕ್ಕೆ ಯಾವುದೇ ರೀತಿ ಸರ್ಕಾರದಿಂದ ಇದಕ್ಕೆ ಇದಿಲ್ಲ, ಸಂಪನ್ಮೂಲಗಳ ಸೌಲಭ್ಯ. ಬಟ್ ಅಧಿಕಾರಿಗಳನ್ನು ನಾವು ಇನ್ವೈಟ್ ಮಾಡ್ತೀವಿ. ಭಾನುವಾರ ಆಗಿರೋದ್ರಿಂದ ಅವರು ಸಹ ಕಾರ್ಯಕ್ರಮಕ್ಕೆ ಬರ್ಬೋದು. ನಾವು ತಹಸೀಲ್ದಾರನ್ನು ಇನ್ವೈಟ್ ಮಾಡ್ತೀವಿ, ಸಬ್ ರಿಜಿಸ್ಟರ್ ಆಫೀಸರ್ನು ಇನ್ವೈಟ್ ಮಾಡ್ತೀವಿ, ಉಪ ತಹಸೀಲ್ದಾರ್ನು ಇದು ಮಾಡ್ತೀವಿ. ಆಮೇಲೆ ನಮ್ಮ ನಗರಸಭೆ ಇವರಿದ್ದಾರೆ, ಅವನು ಸಹ ಇನ್ವೈಟ್ ಮಾಡ್ತೀವಿ. ಅವರ ಕಾರ್ಯಕ್ರಮ ಬರಲಿ ಅಂತ ನಮ್ದು ಒಂದು ಆಸೆ ಇದೆ. ಖಂಡಿತವಾಗಿ